ಸಾಲಿ ಬ್ಯಾಗ್ ಎಲ್ಲ ರೆಡಿ ಆಗ್ಯದ. ಚಾವಿಯಲ್ಲಿ ಕರುನಾಡಿಗೆ ನಮಸ್ಕಾರ. ಇವತ್ತು 27 ಫೆಬ್ರವರಿ 2026. ಪತ್ರಿಕೆ ಪೇಪರ್ 1 ಕೆಸೆಟ್ 2026 ಪೇಪರ್ 1 ಯೂನಿಟ್ 10 ಹೈಯರ್ ಎಜುಕೇಶನ್. ಇದರಲ್ಲಿ ಬರುವ ಪ್ರಮುಖ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ಇಲ್ಲಿ ತನಕ 40 ಕಾನ್ಸೆಪ್ಟ್ ಅನ್ನು ಹೇಳಿದ್ದೇನೆ. ಈಗ 41ನೇ ಕಾನ್ಸೆಪ್ಟ್. ಕಲ್ಕತ್ತಾ ಯೂನಿವರ್ಸಿಟಿ ಇನ್ ಇಂಡಿಯಾ ವಾಸ್ ಫಸ್ಟ್ ಟು ಥ್ರೋ ಆಲ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಓಪನ್ ಟು ಗರ್ಲ್ಸ್. ಕಲ್ಕತ್ತಾ ವಿಶ್ವವಿದ್ಯಾಲಯ ಇದು ಭಾರತದಲ್ಲಿ ಒಂದು ವಿಶೇಷ ಕೆಲಸ ಮಾಡಿದೆ. ಏನು ಅಂದರೆ ಹೆಣ್ಣು ಮಕ್ಕಳಿಗೋಸ್ಕರ ತನ್ನ ಎಲ್ಲ ಪರೀಕ್ಷೆಗಳನ್ನು ತೆರೆದಿಟ್ಟಿದೆ. ಹೆಣ್ಣು ಮಕ್ಕಳಿಗೋಸ್ಕರ ಪ್ರತಿಯೊಂದು ಪರೀಕ್ಷೆ ಬರೆಯಲು ಅವಕಾಶ ನೀಡಿದೆ. ಯಾವುದು? ವಿಶ್ವವಿದ್ಯಾಲಯ ತನ್ನ ಎಲ್ಲ ಕೋರ್ಸುಗಳಿಗೆ. ಇನ್ ಇಂಡಿಯಾ ಮಚ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಆನ್ ಜನರಲ್ ಹೈಯರ್ ಎಜುಕೇಶನ್ ಈಸ್ ರೂಟೆಡ್ ಥ್ರೂ UGC. ಭಾರತದಲ್ಲಿ ಕೇಂದ್ರ ಸರ್ಕಾರವು ಹೈಯರ್ ಎಜುಕೇಶನ್ ಮೇಲೆ, ಉನ್ನತ ಶಿಕ್ಷಣದ ಮೇಲೆ ಖರ್ಚನ್ನು ಮಾಡುವ ಸಲುವಾಗಿ UGCಯ ಮೂಲಕ ಮಾಡುತ್ತದೆ. UGC ಮೂಲಕ. 43ನೇದು ಬ್ರಾಡ್ ಪ್ಯಾರಾಮೀಟರ್ ಅಡಾಪ್ಟೆಡ್ ಬೈ NIRF ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ಸ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಭಾರತದಲ್ಲಿರುವ ಪ್ರತಿಯೊಂದು ವಿಶ್ವವಿದ್ಯಾಲಯ ಆಗಲಿ ಅಥವಾ ಉನ್ನತ ಶಿಕ್ಷಣಗಳಾಗಲಿ ಅವುಗಳ ಕೆಲಸ ನೋಡಿ ಅವುಗಳಿಗೆ ರ್ಯಾಂಕಿಂಗ್ ಕೊಡುವಂಥ ಕೆಲಸ ಈ NIRF ಮಾಡುತ್ತಿದೆ. ರ್ಯಾಂಕಿಂಗ್ ಕೊಡುವಾಗ 5 ವಿಭಾಗಗಳನ್ನು ಚೆಕ್ ಮಾಡುತ್ತದೆ. 5 ವಿಭಾಗ, 5 ಪ್ಯಾರಾಮೀಟರ್ಸ್. 5 ವಿಭಾಗ ಯಾವುದು ನೋಡ್ರಿ? ಟೀಚಿಂಗ್, ಲರ್ನಿಂಗ್ ಅಂಡ್ ರಿಸೋರ್ಸ್. ಆ ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಹೇಗೆ ನಡೆಯುತ್ತಿದೆ, ಹೇಗೆ ವಿದ್ಯಾರ್ಥಿಗಳು ಕಲಿಯುತ್ತಾರೆ, ಟೀಚಿಂಗ್ ಮೆಥಡ್ ಹೇಗಿದೆ, ಅಲ್ಲಿಯ ಟೀಚರ್ ಕ್ವಾಲಿಫಿಕೇಶನ್ ಹೇಗಿದೆ, ಅಲ್ಲಿಯ ಫೆಸಿಲಿಟಿ ಹೇಗಿದೆ, ಲೈಬ್ರರಿ ಹೇಗಿದೆ, ಅವರ ಪೇಮೆಂಟ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡುತ್ತಾರೆ. ರಿಸೋರ್ಸ್ 30%. ಗ್ರಾಜುಯೇಷನ್ ಔಟ್ಕಮ್, ಅಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಇವಾಗ ಯಾವ ನೌಕರಿ ಮಾಡುತ್ತಿದ್ದಾರೆ, PhD ಎಷ್ಟು ಜನ ಕಂಪ್ಲೀಟ್ ಮಾಡಿದ್ದಾರೆ, ಅವರ ಕ್ವಾಲಿಟಿ ಏನಿದೆ ಅನ್ನೋದನ್ನ ಚೆಕ್ ಮಾಡೋದು. ಅದು 20%. ಔಟ್ರೀಚ್ ಅಂಡ್ ಇನ್ಕ್ಲೂಸಿವಿಟಿ, ಆ ವಿಶ್ವವಿದ್ಯಾಲಯ ಆಗಲಿ ಅಥವಾ ಆ ಕಾಲೇಜ್ ಆಗಲಿ ಸಮಾಜದ ಜೊತೆಗೆ ಎಷ್ಟು ಬೆರೆತಿದೆ, ಸಮಾಜದೊಳಗೆ ಹೋಗಿ ಎಷ್ಟು ಕೆಲಸ ಮಾಡುತ್ತಿದೆ, ಸಮಾಜದ ಸಹಭಾಗ ಎಷ್ಟು ಇದೆ, ಹೆಣ್ಣು ಮಕ್ಕಳ ರೆಸ್ಪೆಕ್ಟ್ ಇದೆಯೋ ಇಲ್ಲೋ, ಜೆಂಡರ್ ಬ್ಯಾಲೆನ್ಸ್ ಇದೆಯೋ ಇಲ್ಲೋ ಅನ್ನೋದನ್ನು ನೋಡುತ್ತದೆ. 10%. ಪಿಯರ್ ಪರ್ಸೆಪ್ಷನ್, ಅಲ್ಲಿ ಇರುವ ವಿಶ್ವವಿದ್ಯಾಲಯದಲ್ಲಿ ಅಥವಾ ಕಾಲೇಜಿನಲ್ಲಿ ಕೆಲಸ ಮಾಡುವಂಥ ಪ್ರಾಧ್ಯಾಪಕರ ಆ ಇನ್ಸ್ಟಿಟ್ಯೂಷನ್ಸ್ ಕಡೆಗೆ ನೋಡೋ ದೃಷ್ಟಿಕೋನ, ಆ ವಿದ್ಯಾರ್ಥಿಗಳ ದೃಷ್ಟಿಕೋನ, ಆ ಸಮಾಜದ ದೃಷ್ಟಿಕೋನ ಹೇಗಿದೆ ಅನ್ನೋದನ್ನ 10%. ರಿಸರ್ಚ್ ಅಂಡ್ ಪ್ರೊಫೆಷನಲ್ ಪ್ರಾಕ್ಟೀಸ್, ಅಲ್ಲಿ ಯಾವ ರೀತಿ ಸಂಶೋಧನೆ ನಡೆಯುತ್ತಿದೆ, ಅವರ ಪ್ರೊಫೆಷನಲ್ ಡೆವಲಪ್ಮೆಂಟ್ ಹೇಗೆ ಆಗಿದೆ ಅನ್ನೋದನ್ನ 30%. ಈ 5 ವಿಭಾಗಗಳಿಂದ ವಿಶ್ವವಿದ್ಯಾಲಯಗಳಿಗಾಗಲಿ ಅಥವಾ ಉನ್ನತ ಶಿಕ್ಷಣಗಳಿಗಾಗಲಿ ರ್ಯಾಂಕಿಂಗ್ ಕೊಡುವಂಥ ಕೆಲಸ ಮಾಡಲಾಗುತ್ತದೆ. ಅಕಾರ್ಡಿಂಗ್ ಟು ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020, ದ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಈಸ್ ಟು ಬಿ ಎನ್ಹಾನ್ಸ್ಡ್ ಟು 50% ಬೈ 2030. NEP 2020 ಪ್ರಕಾರ 2030ರವರೆಗೆ ಭಾರತದ ಶಿಕ್ಷಣದಲ್ಲಿ 50% ವಿದ್ಯಾರ್ಥಿಗಳ ಪ್ರವೇಶ ದಾಖಲಾತಿ ಆಗಬೇಕು ಅನ್ನುವ ಗುರಿ ಹೊಂದಿದೆ. According to current estimate, the gross enrollment ratio in India is 27. It is expected to increase 50% by 2035. ನೋಡ್ರಿ, ಈ ಸದ್ಯ ಆಕ್ಚುಲಿ ಎಷ್ಟದಂದ್ರೆ ಭಾರತದಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 27 ಇದೆ. ಇದನ್ನ 50 ಮಾಡುವುದಿದೆ. ಎಷ್ಟನೇ ಇಸ್ವಿ ತನಕ? 2035ವರೆಗೆ. ಇನ್ನು IPR, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್, ದಯವಿಟ್ಟು ನೆನಪಿಡ್ರಿ, ಫುಲ್ ಫಾರ್ಮ್ ಕೇಳುತ್ತಾರೆ ಪರೀಕ್ಷೆದೊಳಗೆ. ಇಂಟೆಲೆಕ್ಚುವಲ್, ಬೌದ್ಧಿಕ ಪ್ರಾಪರ್ಟಿ, ನಾವು ಏನು ಕರಿತೀವಿ, ನಮ್ಮ ವೆಲ್ತ್, ಮತ್ತು ರೈಟ್ ಅಂದ್ರೆ ಹಕ್ಕು. FSR, ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ, ಒಂದು ಕ್ಲಾಸ್ ರೂಮ್ದೊಳಗೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಇರಬೇಕು ಅನ್ನೋದನ್ನ ಇದು ಹೇಳುತ್ತದೆ. ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ. ಇನ್ನು 47ನೇದು ಎನ್ವಿರಾನ್ಮೆಂಟಲ್ ಎಜುಕೇಶನ್, ಪರಿಸರ ಅಧ್ಯಯನ ಶಿಕ್ಷಣ. encompasses the issues of resources consumptions. ಈ ಪರಿಸರ ಶಿಕ್ಷಣದಲ್ಲಿ ಯಾವ್ಯಾವ ವಿಷಯಗಳನ್ನು ಕೂಡಿಸಲಾಗುತ್ತದೆ? ರಿಸೋರ್ಸ್ ಕನ್ಸಂಪ್ಷನ್ಸ್, ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡಿಕೊಳ್ಳೋದು, ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್, ಈ ಪರಿಸರ ನಾಶ ಹೇಗೆ ಆಗುತ್ತಿದೆ ಅನ್ನೋದನ್ನ ಇದರಲ್ಲಿ ಅಭ್ಯಾಸ ಮಾಡಲಾಗುತ್ತದೆ. ಬಯೋಡೈವರ್ಸಿಟಿ ಲಾಸ್, ಜೈವ ವೈವಿಧ್ಯತೆಯ
ಒಂದು ಕೊರತೆ ಹೇಗೆ ಆಗುತ್ತಿದೆ ಅನ್ನೋದನ್ನ ಇದರಲ್ಲಿ ಅಭ್ಯಾಸ ಮಾಡಲಾಗುತ್ತದೆ. ಕ್ಲೈಮೇಟ್ ಚೇಂಜ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್, ಹವಾಮಾನ ಬದಲಾವಣೆ ಮತ್ತು ಅದರ ಪರಿಣಾಮ. ಡಿಸ್ಟೆನ್ಸ್ ಎಜುಕೇಶನ್ ಈಸ್ ಗೋಯಿಂಗ್ ಟು ಪ್ಲೇ ಅ ಕ್ರೂಷಿಯಲ್ ರೋಲ್ ಇನ್ ಎನ್ಹಾನ್ಸಿಂಗ್ GER ಇನ್ ಇಂಡಿಯಾ. ಭಾರತದಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಪ್ರಮಾಣ ಹೆಚ್ಚು ಮಾಡುವ ಸಲುವಾಗಿ ಪ್ರಮುಖವಾಗಿ ಈ ದೂರ ಶಿಕ್ಷಣ ವ್ಯವಸ್ಥೆಯು ಹೆಚ್ಚು ಕೊಡುಗೆ ಕೊಡುತ್ತಿದೆ. ಇನ್ನು ಸ್ಪಾರ್ಕ್ ಅನ್ನುವ ಶಬ್ದ, ಇದ್ರ ಫುಲ್ ಫಾರ್ಮ್ ನೋಡ್ರಿ. ಎಸ್ ಅಂದ್ರೆ ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಅಕಾಡೆಮಿಕ್ ಅಂಡ್ ರಿಸರ್ಚ್ ಕೊಲಾಬೊರೇಷನ್. ಶೈಕ್ಷಣಿಕ ಮತ್ತು ಸಂಶೋಧನೆಯ ಇವುಗಳ ಒಂದು ಕೊಲಾಬೊರೇಷನ್, ಇವುಗಳ ಪ್ರಮೋಷನ್ ಮಾಡುವ ಕೆಲಸ ಸ್ಪಾರ್ಕ್ ಮಾಡುತ್ತಿದೆ. ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಇದ್ರ ಫುಲ್ ಫಾರ್ಮ್ ಕೇಳ್ತಾರೆ ನೋಡ್ರಿ. ಭಾರತೀಯ ಪರಿಷತ್ತು ಎದಕ್ಕೆ ಸಂಬಂಧಪಟ್ಟಿದ್ದು? ಒಕ್ಕಲುತನಕ್ಕೆ ಸಂಬಂಧಪಟ್ಟಿದ್ದು, ಬೇಸಾಯ ಸಂಶೋಧನೆ. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ದಯವಿಟ್ಟು ನೆನಪಿಡ್ರಿ. ಧನ್ಯವಾದಗಳು.